ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಶ್ರೀ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಲೋಣಿ ಬಿಕೆ ಸುವರ್ಣ ಸಂಭ್ರಮೋತ್ಸವ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ರೀತಿಯಲ್ಲಿ BM ಕೋರೇರವರು ತಮ್ಮ ಜೀವನ ಶಿಕ್ಷಣಕ್ಕೆ ತಮ್ಮ 27ರ ಇಳಿ ವಯಸ್ಸಿನಲ್ಲಿ ಮುಡುಪಾಗಿಸಿಕೊಂಡು ಲೋಣಿ ಗ್ರಾಮದ ಶಿಕ್ಷಣದ ಕಾಶಿಯಾಗಿ ಪರಿವರ್ತನೆ ಮಾಡಿ ಎಷ್ಟೋ ಬಡವರ ಪಾಲಿಗೆ ಶಿಕ್ಷಣದ ಸುವಾಸನೆಯನ್ನು ಬಿಟ್ಟಿದ್ದಾರೆ ಎಂದು ವಿಜ್ಞಾನ ಭವನದ ಶಂಕುಸ್ಥಾಪನೆ, ಶೈಕ್ಷಣಿಕ ಸಮಾವೇಶ ಕಾರ್ಯಕ್ರಮ ಉದ್ಘಾಟಿಸಿ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಸಚಿವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದರು. 7 ರಿಂದ 9ರ ಸಮಯದಲ್ಲಿ ನಿಮ್ಮ ಮನೆಗಳಲ್ಲಿ ಡಿಜಿಟಲೀಕರಣಕ್ಕೆ ಬೆಲೆ ಕೊಡದೆ ಅಭ್ಯಾಸದ ಕಡೆಗೆ ಗಮನ ಹರಿಸಿ, ವಿದ್ಯೆ ಇದ್ದರೆ ಮಾತ್ರ ನಿಮಗೆ ಬೆಲೆ, ವಿದ್ಯೆ ಇಲ್ಲದ ಜೀವನ ಶೂನ್ಯಕ್ಕೆ ಸಮಾನ ಎಂದರು. ಇಂಡಿ ಶಾಸಕರು ಯಶವಂತರಾಯಗೌಡ ಪಾಟೀಲ್ ಮಾತನಾಡಿ, ಶಿಕ್ಷಣಕ್ಕೆ ಒತ್ತು ಕೊಟ್ಟು ಕ್ಷೇತ್ರದಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿಸಿದ ಕೋರೆ ಸೌಕಾರ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಸಲ್ಲಿಸಿದರು. ಮಕ್ಕಳೇ ದೇವರು, ಶಾಲೆಗಳೇ ಗುಡಿಗುಂಡಾರ ಅನ್ನೋ ಭಾವನೆ ಬಿತ್ತೋದು ಸರಳ ವಿಷಯವಲ್ಲ. ಇದು ಶಿಕ್ಷಣ ಸಂಸ್ಥೆ ಅಲ್ಲ, ಪ್ರೀತಿಯ ಸಾಮ್ರಾಜ್ಯ. ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಒಂದೇ ತಾಯಿಯ ಮಕ್ಕಳಂತೆ ಕಂಡು ಶಿಕ್ಷಣದ ಸುವಾಸನೆ ಬಿತ್ತಿದ ಧೀಮಂತ ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಇಂದು ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಬೆಳೆದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಇದು ಸಂತೋಷದ ವಿಷಯ ಎಂದು ಹೇಳಿದರು. ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಕೀರ್ತಿ ಅಪಕೀರ್ತಿ ಎರಡು ಮನುಷ್ಯನ ಜೀವನದ ಮುಖ್ಯ ಘಟ್ಟ. ಜಗತ್ತು ಏನೇ ಮಾತನಾಡಲಿ, ಆದರೆ ನಿಮ್ಮ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ಕೇಳಿ. ಪ್ರೀತಿ ಗೌರವ ಸಿಗುವುದು ನಾವು ನಡೆದುಕೊಳ್ಳುವ ರೀತಿಯ ಮೇಲೆ ಸಿಗುತ್ತೆ ಎಂದರು. ದಿವ್ಯ ಸಾನ್ನಿಧ್ಯ ಸಿದ್ದಾರೂಢ ಆಶ್ರಮ ಆಳೂರು ಪರಮ ಪೂಜ್ಯ ಶ್ರೀ ಶಂಕರಾನಂದ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಮಹಾಂತೇಶ ಮಹಾಸ್ವಾಮೀಜಿ, ನಾಗಠಾಣ ಶಾಸಕರು ವಿಠಲ್ ಕಟಕದೊಂಡ್, ಜಿಲ್ಲಾ ಅಧ್ಯಕ್ಷ ವೀರಶೈವ ಮಹಾಸಭಾ ವಿಜಯಪುರ್ VC ನಾಗಠಾಣ್, ಡಾಕ್ಟರ್ MS ಮದಭಾವಿ, ಡಾಕ್ಟರ್ VD ಐಹೊಳೆ, ಡಾಕ್ಟರ್ SK ಕೊಪ್ಪ, ಡಾಕ್ಟರ್ ಸಂಗಮೇಶ್ ಮೇತ್ರಿ, ಹಾಸಿಂಪೀರ್ ವಾಲಿಕಾರ್, ಜಂಬೂನಾಥ್ ಕಂಚಾಣಿ, ಪಂಚಪ್ಪ ಕಲಬುರ್ಗಿ, ಓಂಕಾರ ಕಾಕಡೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಉಟ್ಗಿ, VD ಕಲ್ಯಾಣ್ ಶೆಟ್ಟಿ, ಉಮೇಶ್ ಔಜಿ, MR ಪಾಟೀಲ್, ಅರುಣ್ ಶಾಪೂರ್ ಉಪಸ್ಥಿತರಿದ್ದರು. ವರದಿ ರಂಜಾನ್ ಅಂಗಡಿ.